ಹೆಸರು ಸೀಮಾ ಅಂತ ಬೆಳಗಾವಿಯಿಂದ. ಈ ಒಂದು ಅವಕಾಶಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಪುಣೆ ಟಾಟಾ ಮೋಟರ್ಸ್ ಅಲ್ಲಿ ಆಸ್ ಎ ಕ್ವಾಲಿಟಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಐಎಎಸ್ ಮಾಡುವಂತ ಡ್ರೀಮ್ ಇತ್ತು. ಹಾಗೆ ಜಾಬ್ ಅನ್ನ ರಿಸೈನ್ ಮಾಡಿ ಊರಿಗೆ ಬಂದಿರುವಂತ ಸಮಯದಲ್ಲಿ ಈ ಒಂದು ಅವಕಾಶದ ಪರಿಚಯ ನನ್ಗಾಗತ್ತೆ. ಈ ಒಂದು ಅವಕಾಶ ನನ್ಗೆ ಸಿಕ್ಕವಾಗ ನಾನು ಈ ಒಂದು ಅವಕಾಶದಲ್ಲಿ ಸಾಕಷ್ಟು ಜನ ಒಂದು ಸಾಮಾನ್ಯ ಬ್ಯಾಕ್ ಗ್ರೌಂಡ್ ಇಂದ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಜೀವನವನ್ನ ನಡೆಸ್ತಿರುವಂತ ವ್ಯಕ್ತಿಗಳನ್ನ ನೋಡಿದಾಗ ನನ್ಗನ್ಸುತ್ತೆ, ಯಾಕೆ ನಾನು ಈ ಒಂದು ಅವಕಾಶದಲ್ಲಿ ವರ್ಕ್ ಮಾಡ್ಬಾರ್ದು? ಯಾಕಂತ ಹೇಳಿದ್ರೆ ನನ್ಗೂ ಕೂಡ ಡ್ರೀಮ್ ಇತ್ತು. ಒಂದು ಕಂಡಂತೆ ಬದುಕಬೇಕು, ಡ್ರೀಮ್ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ. ಈ ಒಂದು ಅವಕಾಶದ ಮುಖಾಂತರ ಅದು ಸಾಧ್ಯತೆ ಇದೆ ಅಂತ ನನ್ಗೆ ಕ್ಲಾರಿಟಿ ಸಿಕ್ಕವಾಗ ಕಳೆದ 3 ವರ್ಷಗಳಿಂದ ನಾನು ಫುಲ್ ಟೈಮ್ ಆಗಿ ಈ ಒಂದು ಅವಕಾಶದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗುವಂತ ವಿಚಾರ ಏನಂತ ಹೇಳಿದ್ರೆ, ಟಾಟಾ ಮೋಟರ್ಸ್ ಅಲ್ಲಿ ಜಾಬ್ ಮಾಡ್ತಿದ್ದೆ, ಚೆನ್ನಾಗಿತ್ತು. ಬಟ್ ನನ್ನಿಂದ ಯಾರನ್ನು ಕೂಡ ಬೆಳೆಸ್ಲಿಕ್ಕೆ ಆಗ್ಲಿಲ್ಲ ಅಂಡ್ ಯಾರನ್ನು ಬದಲಾಯಿಸ್ಲಿಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ. ಬಟ್ ಈ ಒಂದು ಅವಕಾಶದ ಮುಖಾಂತರ ಒಂದಿಷ್ಟು ಜನಗಳ ಲೈಫ್ ಅನ್ನ ಚೇಂಜ್ ಮಾಡ್ಬೋದು ಅಂತ ಅರ್ಥ ಆದವಾಗ ತುಂಬಾ ಖುಷಿ ಆಯ್ತು. ಅಂಡ್ ಅಷ್ಟೇ ಅಲ್ಲದೆ 3 ವರ್ಷಗಳಲ್ಲಿ ಸಾಕಷ್ಟು ಜನರ ಜೀವನದಲ್ಲಿ ಬದಲಾವಣೆಯನ್ನ ತಂದಿರುವಂತ ಖುಷಿ ಇದೆ ಅಂಡ್ ಹೆಮ್ಮೆ ಕೂಡ ಇದೆ. 6 ಜನ ಇವತ್ತು ನನ್ನ ಟೀಮ್ ವರ್ಕ್ ಅಲ್ಲಿ ಕಾರನ್ನ ತೆಗೊಳ್ಳುವಂತ ಹಂತವನ್ನು ತಲುಪಿದ್ದಾರೆ. ಅಂಡ್ 11 ಜನ ಫಾರಿನ್ ಟ್ರಿಪ್ ಅನ್ನ ಎಂಜಾಯ್ ಮಾಡಿದ್ದಾರೆ. ಅಂಡ್ 15 ಜನ ಹತ್ತತ್ರ 35,000 ಆದಾಯವನ್ನ ಪಡ್ಕೊಳ್ತಾ ಇದ್ದಾರೆ. ಅಂಡ್ ನಾನು ಕೂಡ ಅಷ್ಟೇ ಈ ಒಂದು ಅವಕಾಶದಲ್ಲಿ ಬಂದ್ಮೇಲೆ ಪ್ರತಿ ತಿಂಗಳಿಗೆ 1 ಲಕ್ಷಕ್ಕೂ ಅಧಿಕ ಸಂಪಾದನೆ ಮಾಡ್ತಾ ಇದ್ದೀನಿ. ಅಂಡ್ 25 ಲಕ್ಷ ಬೆಲೆ ಬಾಳುವಂತಹ ಟಾಟಾ ಹ್ಯಾರಿಯರ್ ಕಾರಲ್ಲಿ ನಾನು ಇವತ್ತು ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ಕಾರಣ ಈ ಒಂದು ಅದ್ಭುತವಾದಂತಹ ಅವಕಾಶ ಸ್ನೇಹಿತರೆ. ಮುಂಚೆ ಕೂಡ ವುಮೆನ್ಸ್ ಡೇ ಬರ್ತಾ ಇತ್ತು ಪ್ರತಿ ವರ್ಷ. ಬಟ್ ಈ ಸಾರಿ ಈ ಒಂದು ಅವಕಾಶದಲ್ಲಿ ಇದ್ದುಕೊಂಡು ತುಂಬಾ ಖುಷಿಯಾಗಿ ವುಮೆನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸಾಕಷ್ಟು ಜನರ ಎದುರುಗಡೆ ಕುತ್ಕೊಂಡು ಇವತ್ತು ನಮ್ಮ ಸ್ಟೋರಿಯನ್ನ ಶೇರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಹೆಮ್ಮೆ ಪಡುವಂತ ವಿಚಾರ ಬೇರೆ ಯಾವ್ದು ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಎಸ್ ಸ್ನೇಹಿತರೆ, ಈ ಒಂದು ಅದ್ಭುತವಾದಂತ ಅವಕಾಶಕ್ಕೆ ಇವತ್ತು ಯಾರೆಲ್ಲ ಹೆಣ್ಮಕ್ಳು ಈ ಒಂದು ಕಾರ್ಯಕ್ರಮದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ ಅಂಡ್ ಕೇಳಿಸ್ಕೊಳ್ತಾ ಇದ್ದೀರಾ, ಖಂಡಿತ ನಿಮ್ಮೆಲ್ಲರಿಗೂ ನಾನು ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 24 ವರ್ಷದಲ್ಲಿ ನಾನು ಈ ಒಂದು ಅವಕಾಶದಲ್ಲಿ ಇಷ್ಟೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಯಾರ್ ಬೇಕಿದ್ರು ಈ ಒಂದು ಅವಕಾಶದಲ್ಲಿ ಸಕ್ಸಸ್ ಆಗ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಅಷ್ಟೇ, ಇಲ್ಲದಿದ್ರು ಅಷ್ಟೇ ಈ ಒಂದು ಅವಕಾಶದ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಲೈಫ್ ಅನ್ನು ಲೀಡ್ ಮಾಡ್ಬೋದು ಅಂತ ಹೇಳಿದ್ರೆ ಯಾಕೆ ಮಾಡ್ಬಾರ್ದು ಸ್ನೇಹಿತರೆ? ಜಸ್ಟ್ 1 ನಿಮಿಷದಲ್ಲಿ ಜೀವನ ಬದಲಾಗಲ್ಲ. ಬಟ್ 3 ವರ್ಷಗಳ ಹಿಂದೆ ನಾನ್ ತಗೊಂಡಿರುವಂತ 1 ನಿಮಿಷದ ಒಂದು ಡಿಸಿಷನ್ ಇವತ್ತು ನನ್ನ ಲೈಫ್ ಅನ್ನ 360 ಡಿಗ್ರಿಯಲ್ಲಿ ಚೇಂಜ್ ಮಾಡಿದೆ. ಅಂಡ್ ತುಂಬಾ ಖುಷಿಯಾಗಿ ನಾನು ಬದುಕ್ತಾ ಇದ್ದೀನಿ. ಇಲ್ಲಿರುವಂತ ಎಲ್ಲರಿಗೂ ಕೂಡ ಹೇಳುವಂತ ಒಂದು ಮೆಸೇಜ್, ಹೆಣ್ಣು ಮಗು ಅಂತ ಹೇಳಿದ್ರೆ ಅದು ಜಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಮದ್ವೆ ಆಗಿ ಜಸ್ಟ್ ಒಂದು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತಲ್ಲ. ಬಟ್ ಒಂದು ಹೆಣ್ಣು ಮಗು ಡಿಸಿಷನ್ ತಗೊಂಡ್ರು ಕೂಡ ಹೆಂಗೆ ಬೇಕಂಗೆ ದೊಡ್ಡ ಮಟ್ಟದಲ್ಲಿ ಲೈಫ್ ಅನ್ನ ಲೀಡ್ ಮಾಡಬಹುದು, ಫ್ಯಾಮಿಲಿಯನ್ನ ಖುಷಿಯಾಗಿ ನೋಡ್ಕೊಳ್ಬಹುದು, ತಮ್ಮ ಸ್ವಂತ ಒಂದು ದುಡಿಮೆಯಲ್ಲಿ ಖುಷಿಯಾಗಿ ಬದುಕಬಹುದು ಅಂತ ಹೇಳಿದ್ರೆ ಈ ಒಂದು ಅವಕಾಶದಲ್ಲಿ ಸಾಧ್ಯತೆ ಇದೆ ಸ್ನೇಹಿತರೆ. ಇಲ್ಲಿರುವಂತ ಎಲ್ಲ ಹೆಣ್ಮಕ್ಳಿಗೆ ಇಂತ ಒಂದು ಅದ್ಭುತವಾದಂತ ಅವಕಾಶದೊಳಗಡೆ ಬನ್ನಿ. ಇಲ್ಲಿ ಒಂದು ಒಳ್ಳೆ ರೀತಿಯ ಎಜುಕೇಶನ್ ಸಿಸ್ಟಮ್ ಇದೆ, ಸಪೋರ್ಟ್ ಮಾಡ್ಲಿಕ್ಕೆ ಎಲ್ಲ ಲೀಡರ್ಸ್ ಗಳು ಇರ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಈ ಅವಕಾಶದಲ್ಲಿ ಇದ್ದಿದ್ದಕ್ಕೆ. ಅಂಡ್ ಈವನ್ ನನ್ನ ಫ್ಯಾಮಿಲಿ ಕೂಡ ತುಂಬಾ ಖುಷಿಯಾಗಿದೆ. ಅಂಡ್ ನನ್ನ ಜೊತೆಗೆ ಬಂದಿರುವಂತ ವ್ಯಕ್ತಿಗಳು ಕೂಡ ಖುಷಿಯಾಗಿದ್ದಾರೆ. ಇಂತ ಒಂದು ಅದ್ಭುತವಾದಂತ ಅವಕಾಶಕ್ಕೆ ನಿಮ್ಮೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಇಷ್ಟು ನನ್ನ ಲೈಫ್ ಅಲ್ಲಿ ಇವತ್ತು ನಾನು ಖುಷಿಯಾಗಿರ್ಲಿಕ್ಕೆ ಕಾರಣ ಈ ಒಂದು ಅವಕಾಶ ಅಂಡ್ ನನಗೆ ಅವಕಾಶ ಕೊಟ್ಟು ಬೆಳೆಸ್ತಿರುವಂತ ವ್ಯಕ್ತಿಗಳು. ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.